ಆತ ಕಳೆದ 4 ವರ್ಷಗಳಿಂದ ತೀವ್ರವಾದ ಹೊಟ್ಟೆನೋವು ಜ್ವರದಿಂದ ಬಳಲುತ್ತಿದ್ದ. ಸಾಕಷ್ಟು ಆಸ್ಪತ್ರೆಗಳನ್ನು ಸುತ್ತಿದರೂ ರೋಗವಾಸಿಯಾಗದೆ ಜೀವನವೇ ಬೇಡ ಎನ್ನುವ ಸ್ಥಿತಿಗೆ ಆತ ಬಂದು ತಲುಪಿದ್ದ. ಇದೀಗ ಆತನಿಗೆ SS ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ನ ವೈದ್ಯರು 11 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡಿ ಆತನಿಗೆ ಹೊಸ ಜೀವನ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಿದ್ರೆ ಯಾರಾತ ಅಂತೀರಾ? ಈ ಸ್ಟೋರಿ ನೋಡಿ. ನಾಲ್ಕು ವರ್ಷಗಳಿಂದ ಹೊಟ್ಟೆ ನೋವು ಜ್ವರದಿಂದ ಬಳಲುತ್ತಿದ್ದ ಯುವಕನಿಗೆ ಜೀವದಾನ ಮಾಡಿದ ವೈದ್ಯರು. SS ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಆಸ್ಪತ್ರೆ ವೈದ್ಯರಿಂದ ಶಸ್ತ್ರಚಿಕಿತ್ಸೆ. ಸತತ 11 ಗಂಟೆಗಳ ಶಸ್ತ್ರಚಿಕಿತ್ಸೆ ನಡೆಸಿ ಹೊಸ ಜೀವನ ಕೊಟ್ಟ ವೈದ್ಯರು. ಮಧ್ಯ ಕರ್ನಾಟಕದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ SS ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಆಸ್ಪತ್ರೆಯ ವೈದ್ಯರು ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಯನ್ನ ಸತತ 11 ಗಂಟೆಗಳ ಕಾಲ ಮಾಡಿ ಯುವಕನೊಬ್ಬನಿಗೆ ಜೀವದಾನ ಮಾಡಿದ್ದಾರೆ. ಕಳೆದ 4 ವರ್ಷಗಳಿಂದ ಯುವಕನೊಬ್ಬ ತೀವ್ರವಾದ ಹೊಟ್ಟೆ ನೋವು ಜ್ವರದಿಂದ ಬಳಲುತ್ತಿದ್ದನಲ್ಲದೆ ಆಸ್ಪತ್ರೆಗಳನ್ನೆಲ್ಲ ಸುತ್ತಾಡುತ್ತಿದ್ದರೂ ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇತ್ತೀಚೆಗೆ ಆತನಿಗೆ ಜಾಂಡೀಸ್ ಕಾಣಿಸಿಕೊಂಡಿದ್ದು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗಿ ಮೈ ನಡುಗುವಿಕೆ ಶುರುವಾಗಿದ್ದು ಕೊನೆಗೆ ಜೀವನವೇ ಬೇಡ ಎನ್ನುವ ಸ್ಥಿತಿಗೆ ತಲುಪಿದ್ದ. ಆತ SS ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಆಸ್ಪತ್ರೆಗೆ ಭೇಟಿ ನೀಡಿದ್ದ. ಇಲ್ಲಿನ ವೈದ್ಯರು ಆತನನ್ನು ಪರೀಕ್ಷಿಸಿದಾಗ ಅತ್ಯಂತ ಸಂಕೀರ್ಣವಾದ ಲಿವರ್ನ ರಕ್ತದ ಹರಿವಿನ ಸಮಸ್ಯೆಯಾದ ಎಕ್ಸ್ಟ್ರಾ ಹೆಪಾಟಿಕ್ ಪೋರ್ಟಲ್ ವೀನಸ್ ಅಬ್ಸ್ಟ್ರಕ್ಷನ್ನಿಂದ ಆತ ಬಳಲುತ್ತಿರುವುದು ಗೊತ್ತಾಗಿದೆ. ಈ ಕಾಯಿಲೆ ಬಂದ್ಬಿಟ್ಟು ಲಿವರ್ಗೆ ಬ್ಲಡ್ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳದ್ದು ಬ್ಲಾಕೇಜ್ ಇತ್ತು. ರಕ್ತನಾಳಕ್ಕೆ ಅಂದರೆ ಇದು ಹುಟ್ಟಿದಾಗಿಂದನೇ ಅವಾಗಿಂದನೇ ಆರಂಭವಾಗಿರ್ತದೆ. ಬಟ್ ಇದು ನಮಗೆ ಕಾಣಿಸ್ಕೊಳೋದು ಬಂದ್ಬಿಟ್ಟು ಅವರು ಒಂದು 10 ವರ್ಷದ ಆದಮೇಲೆ ಅದು ಕಾಣಿಸ್ಕೊಳುತ್ತೆ. ಮತ್ತು ಅವರು ಇದನ್ನು ವೈದ್ಯರಿಗೆ ಬಂದು ತೋರಿಸ್ತಕ್ಕಂಥದ್ದು ಒಂದು ಅವ್ರಿಗೆ ತುಂಬ ತೊಂದರೆ ಆದಾಗ, ಅಂದರೆ ಏನೇನಾಗುತ್ತೆ ಅಂದರೆ ತುಂಬ ಬ್ಲಡ್ ಕಡಿಮೆ ಆಗುತ್ತೆ, ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ, ಮತ್ತು ಜಾಂಡಿಸ್ ಈ ಥರ ಬರುತ್ತೆ. ಈ ಥರ ತೊಂದರೆ ಆದಾಗ ಅವರಿಗೆ ಜ್ವರ ಬರುತ್ತೆ, ಕೆಲಸ ಮಾಡೋಕ್ಕಾಗಲ್ಲ, ಜಾಸ್ತಿ ಊಟ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಬಂದ್ಬಿಟ್ಟು ಅವರು ಡಾಕ್ಟ್ರಿಗೆ ಭೇಟಿ ಆಗ್ತಾರೆ. ನಮ್ಮಲ್ಲಿ ಅವರು ಆಲ್ಮೋಸ್ಟ್ ಈಗ ನಮಗೆ ಬರೋಕ್ಕಿಂತ ಮುಂಚೆ ಅವರು 4 ವರ್ಷದಿಂದಲೇ ಹೊರಗಡೆ ಎಲ್ಲ ತೋರಿಸ್ತಾಯಿದ್ರು. ಬಟ್ ನಮ್ಮ ಕಡೆ ಎಲ್ಲ ಕಡೆ ಬಂದಾದಮೇಲೆ ಆಲ್ಮೋಸ್ಟ್ ಎಲ್ಲ ಕೆಲವೊಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಪ್ಲೇಟ್ಲೆಟ್ ಕೌಂಟ್ಸ್ ತುಂಬ ಕಡಿಮೆ ಇದ್ದು 90,000 ಇತ್ತು. ಅದೇ ರೀತಿಯಲ್ಲಿ WBC ಕೌಂಟು ಸಾಧಾರಣ 4,000 ಮೇಲೆ ಇರಬೇಕು. ಅವರಿಗೆ 3,000 2,000 ಆ ಒಂದು ಇದರಲ್ಲಿತ್ತು. ಇದರಿಂದ ಈ ಡೌಟ್ ಬಂದಿರೋದ್ರಿಂದ ನಾವು CT ಸ್ಕ್ಯಾನು ಮತ್ತು ಎಂಡೋಸ್ಕೋಪಿ ಈ ಥರ ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ಅದರಲ್ಲಿ ಅವರಿಗೆ ಈ ಪೋರ್ಟಲ್ ವೇನ್ ಅಂತ ಏನಂತೀವಿ ಅದು ಲಿವರಿಗೆ ನಮ್ಮ ಎಲ್ಲ ಕರಳುಗಳಿಂದ ಬ್ಲಡ್ಡು ತಗೊಂಡು ಹೋಗಿ ಅದು ಲಿವರಿಗೆ ಸಪ್ಲೈ ಮಾಡುತ್ತೆ. ಆ ಒಂದು ರಕ್ತನಾಳ ಕಂಪ್ಲೀಟಾಗಿ ಅವರಿಗೆ ಬ್ಲಾಕ್ ಆಗಿತ್ತು. ಹಾಗಾಗಿ ಅವರಿಗೆ ಆ ಲಿವರ್ ಚಿಕ್ಕದಾಗಿ ಜಾಂಡಿಸ್ ಆಗಿ ಮತ್ತು ಈ ಥರದ್ದೆಲ್ಲ ಕಾಂಪ್ಲಿಕೇಶನ್ ಆಗಿದ್ವು. ಅದನ್ನು ಪ್ಯಾನ್ಸೈಟೋಪಿನಿಯಾ ಮತ್ತು ಹೈಪರ್ ಸ್ಪ್ಲೀನಿಸಮ್ ಅಂತ ಹೇಳ್ತೀವಿ. ಈ ಥರ ಇರೋ ಪೇಷಂಟಿಗೆ ಕೆಲವೊಂದು ಕಾಲ ಅಂದರೆ ಅವರಿಗೆ ಅವರು ಚೆನ್ನಾಗಿ ಊಟ ಮಾಡಿಕೊಂಡು ಅವ್ರ ಕೆಲಸವನ್ನು ಮಾಡಿಕೊಂಡು ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲಾಂದರೆ ನಾವು ಏನೂ ಮಾಡೋದು ಬೇಕಾಗಿಲ್ಲ. ಬಟ್ ಅವ್ರಿಗೆ ತೊಂದರೆ ಆಗ್ತಿದೆ, ಮತ್ತು ಪದೇ ಜ್ವರ ಬರೋದು, ಜಾಂಡೀಸ್ ಆಗೋದು, ತುಂಬ ಸುಸ್ತಾಗೋದು, ಕೆಲಸ ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥ ಈ ಥರ ಸಮಸ್ಯೆ ಬಂದಾಗ ಅವ್ರು ನಮ್ಮ ಹತ್ರ ಬರ್ತಾರೆ. ಅಂಥವ್ರಿಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸ್ವಲ್ಪ ದಿವಸ ನಾವು ಅದನ್ನು ಮೆಡಿಕಲ್ ಟ್ರೀಟ್ಮೆಂಟಲ್ಲೇ ಅದನ್ನು ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ರೋಗಿಯನ್ನು ದಾಖಲಿಸಿಕೊಂಡಾಗ ಆತನ ಹಿಮೋಗ್ಲೋಬಿನ್ ಮಟ್ಟ, WBC, ಪ್ಲೇಟ್ಲೆಟ್ ಸಂಖ್ಯೆಗಳು ತುಂಬ ಕಡಿಮೆ ಇದ್ದು ರಕ್ತನಾಳಗಳು, ಪಿತ್ತನಾಳಗಳು ಹಿಗ್ಗಿದ್ದವು. ಶಸ್ತ್ರಚಿಕಿತ್ಸೆ ಮಾಡದಿದ್ದರೆ ರಕ್ತನಾಳಗಳು ಛಿದ್ರಗೊಂಡು ಮಾರಣಾಂತಿಕವಾಗುವ ಸಾಧ್ಯತೆ ಇತ್ತಂತೆ. ರೋಗಿಯ ಕರಳಿನಿಂದ ಯಕೃತಿಗೆ ರಕ್ತವನ್ನು ಕೊಂಡೊಯ್ಯುವ ಮುಖ್ಯ ರಕ್ತನಾಳ ಹಳೆಯ ಹೆಪ್ಪುಗಟ್ಟುವಿಕೆಯಿಂದ ರಕ್ತ ಸಂಚಾರ ನಿರ್ಬಂಧವಾಗಿತ್ತು.
ಇದರಿಂದಾಗಿ ರಕ್ತದ ಹರಿವನ್ನು ಮುಂದುವರಿಸಲು ದೇಹವು ಸಣ್ಣ ಬೈಪಾಸ್ ರಕ್ತನಾಳಗಳನ್ನು ಸೃಷ್ಟಿಸಿತ್ತು. ಆದಾಗ್ಯೂ ಇದು ಗುಲ್ಮದ ಊತ, ಪಿತ್ತನಾಳಗಳ ಹಿಗ್ಗುವಿಕೆ ಮತ್ತು ಯಕೃತ್ತಿನ ರಕ್ತನಾಳಗಳಲ್ಲಿ ಅಧಿಕ ಒತ್ತಡಕ್ಕೆ ಕಾರಣವಾಗಿತ್ತು. ಇದು ಹೊಟ್ಟೆ ಮತ್ತು ಪಿತ್ತ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಿ ರಕ್ತಸ್ರಾವದ ಅಪಾಯಗಳು ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಕಾರಣವಾಗಿತ್ತು. ಇದಕ್ಕೆ ಚಿಕಿತ್ಸೆ ನೀಡಲು ವೈದ್ಯಕೀಯ ತಂಡವು ಪ್ರಾಕ್ಸಿಮಲ್ ಸ್ಪ್ಲೆನೋರೆನಲ್ ಶಂಟ್ ಎಂಬ ಸಂಕೀರ್ಣ ಶಸ್ತ್ರಚಿಕಿತ್ಸೆಯನ್ನು ನಡೆಸಿತು. ಇದು ಯಕೃತ್ತಿನ ರಕ್ತನಾಳಗಳಲ್ಲಿನ ಒತ್ತಡವನ್ನು ಕಡಿಮೆ ಮಾಡಿ ಮತ್ತು ಮುಂದಿನ ತೊಡಕುಗಳನ್ನು ನಿವಾರಿಸಿತು. ಸತತ 11 ಗಂಟೆಗಳ ಕಾಲ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ ನಂತರ ವೈದ್ಯರ ತಂಡ ಇದೀಗ ರೋಗಿಗೆ ಹೊಸ ಜೀವನ ನೀಡಿದೆ. ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಸರಿ ಹೋಗದೇ ಇರ್ತಂತಹ ಒಂದು ಪರಿಸ್ಥಿತಿಯಲ್ಲಿ ಮತ್ತು ಆಪ್ರೇಷನ್ ಮಾಡಿ ಸರಿ ಮಾಡಬೇಕಾಗತ್ತೆ. ಏನೇನಾಗುತ್ತಂದರೆ ಅವರಿಗೆ ಬ್ಲಡ್ ವಾಂತಿ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಸಾಧಾರಣ ರಕ್ತನಾಳಗಳು ಬ್ಲಾಕ್ ಆದಾಗ ಬೇರೆ ರಕ್ತನಾಳಗಳ ಮುಖಾಂತರವಾಗಿ ಹೊಸ ರಕ್ತನಾಳಗಳು ಉತ್ಪನ್ನವಾಗಿ ಅದರ ಮುಖಾಂತರ ಬ್ಲಡ್ ಫ್ಲೋ ಆಗುತ್ತೆ. ಬಟ್ ಅವು ಯಾವುವು ಸಹ ಸಾಕಾಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಎಲ್ಲ ಕಡೆ ರಕ್ತನಾಳಗಳು ಊದ್ಕೊಂಡ್ಬಿಡ್ತವೆ. ಅನ್ನನಾಳದಲ್ಲಿ, ಜಠರದಲ್ಲಿ ಮತ್ತು ಚಿಕ್ಕ ಕರ್ನಲ್ಲಿ. ಮತ್ತು ಅದು ಅತಿ ತುಂಬ ಸಿವಿಯರ್ ಇದ್ದರೆ ಅದು ದೊಡ್ಡ ಕರಲಲ್ಲೂ ಸಹ ಈ ಥರ ರಕ್ತನಾಳಗಳು ಊದ್ಕೊಂಡಿರ್ತವೆ. ಹಾಗಾಗಿ ಸ್ಪ್ಲೀನಲ್ಲಿ ಈ ಎಲ್ಲ ರಕ್ತ ಹೋಗಿ ಸೇರಿಕೊಂಡು ಅಲ್ಲಿ ಅತಿ ಹೆಚ್ಚಾಗಿ ಎಲ್ಲ ರಕ್ತ ಕಣಗಳು ಸಾಯಲ್ಪಡ್ತವೆ. ಜಾಸ್ತಿಯಾಗಿ ಅವು ಕನ್ಸಂಪ್ಷನ್ ಕೋಆಗ್ಲೋಪತಿ ಅಂತೀವಿ. ಅಂದರೆ ಸ್ಪ್ಲೀನ್ ಅತಿ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಸೊ ನಾರ್ಮಲಾಗಿ ಇರ್ತಕ್ಕಂತಹ ಸೆಲ್ಸನ್ನೇ ಸ್ಪ್ಲೀನು ಅದು ಅತಿ ಬೇಗವಾಗಿ ಅವನ್ನು ನಾಶ ಮಾಡಿಬಿಡುತ್ತೆ. ಹಾಗಾಗಿ ಅವರು ದೇಹದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ಪ್ಲೇಟ್ಲೆಟ್ ಕಡಿಮೆ ಇರುತ್ತೆ, ಬಿಳಿ ರಕ್ತಗಳು ಕಡಿಮೆ ಇರ್ತವೆ. ಇದರಿಂದ ಅವರಿಗೆ ಎಲ್ಲ ಥರದ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಇದು ತುಂಬ ಅತಿ ಹೆಚ್ಚು ಆದಾಗ ಏನಾಗುತ್ತೆ ಅಂದರೆ ಅವರಿಗೆ ಜಾಂಡೀಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಪೋರ್ಟಲ್ ಬಿಲಿಯೋಪತಿ ಅಂತ ಹೇಳ್ತೀವಿ. ಜಾಂಡೀಸ್ ಬಂದ ತಕ್ಷಣ ಅವರಿಗೆ ಚಳಿ ಆಗೋದು, ಚಳಿ ಜ್ವರ ಬರೋದು, ಈ ಥರ ತೊಂದರೆ ಆಗುತ್ತೆ. ಒನ್ಸ್ ಜಾಂಡೀಸ್ ಬಂತಂದರೆ ಅವರು ಜಾಸ್ತಿ ಊಟ ಮಾಡೋದಿಲ್ಲ. ಸೊ ಆವಾಗ ಅವ್ರಿಗೆ ವೆಯ್ಟ್ ಲಾಸು ಆಗುತ್ತೆ. ಸೊ ಈ ಥರ ತೊಂದರೆ ಇರೋರಿಗೆ ಇದೆಲ್ಲ ಕಾಂಪ್ಲಿಕೇಶನ್ ಆದಾಗ ಅವರಿಗೆ ಆಪ್ರೇಷನ್ ಬೇಕಾಗುತ್ತೆ. ಈ ಥರ ಯಾವುದೇ ಕಾಂಪ್ಲಿಕೇಶನ್ ಆಗ್ತಾ ಇಲ್ಲ, ಬಟ್ ರಕ್ತನಾಳ ಬ್ಲಾಕ್ ಆಗಿದೆ ಅಂಥವ್ರಿಗೆ ಆಪ್ರೇಷನ್ ಬೇಕಾಗೋದಿಲ್ಲ. ಸೊ ಇವರಿಗೆ ಜಾಂಡೀಸ್ ಇತ್ತು, ರಕ್ತನಾಳಗಳೆಲ್ಲ ದಪ್ಪ ಆಗಿದ್ವು ಮತ್ತು ಎಲ್ಲ ರಕ್ತ ಕಣಗಳು ಕಡಿಮೆ ಆಗಿದ್ವು ಮತ್ತು ಊಟ ಮಾಡ್ತಿರಲಿಲ್ಲ. ಸೊ ಇವರಿಗೆ ಆಪ್ರೇಷನ್ ಮಾಡಲಿಕ್ಕೆ ಎಲ್ಲ ಥರದ ಇಂಡಿಕೇಷನ್ಗಳು ಇದ್ದವು. ಹಾಗಾಗಿ ನಾವು ಇವ್ರನ್ನ ಆಪ್ರೇಷನ್ಗೆ ತೆಗೆದುಕೊಂಡ್ವಿ. ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಆಪ್ರೇಷನ್ ಅಂತಕ್ಕಂಥದ್ದು ಇದು ತುಂಬ ಕ್ರಿಟಿಕಲ್ ಆಪ್ರೇಷನ್ನು ಮತ್ತು ಭಾಳಷ್ಟು ಕಾಂಪ್ಲಿಕೇಟೆಡು. ಇದನ್ನು ತುಂಬ ಇದರಲ್ಲಿ ಎಕ್ಸ್ಪರ್ಟ್ ಆಗಿರೋರು, ತುಂಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಟರ್ಷರಿ ಸೆಂಟ್ರಲ್ಲಿ ಅಷ್ಟೇ ಮಾಡಲಿಕ್ಕಾಗುತ್ತೆ. ಸೊ ಹಂಗಾಗಿ ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು. ಈ ಥರದ ಆಪ್ರೇಷನ್ಗಳಲ್ಲಿ ನಾನು ಭಾಳಷ್ಟು ಟ್ರೈನ್ಡ್ ಆಗಿರೋದ್ರಿಂದ ಈ ಆಪ್ರೇಷನ್ನ ಪೇಷಂಟು ನಾವು ಆಪ್ರೇಷನಿಗೆ ತಗೊಂಡ್ವಿ. ಮತ್ತು ಈ ಆಪ್ರೇಷನ್ ಆಲ್ಮೋಸ್ಟ್ 11 ತಾಸು ನಾವು ಬೆಳಿಗ್ಗೆ 9:30 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ರಾತ್ರಿ 10:30 11 ಗಂಟೆಗೆ ನಾವು ಇದನ್ನು ಮುಗಿಸಿದ್ದೇವೆ. ಸೊ ಇಷ್ಟು ಹೊತ್ತು ಆಪ್ರೇಷನ್ ಮಾಡಲಿಕ್ಕೆ ಮತ್ತು ಯಾವುದೇ ಥರದ ಅವರಿಗೆ ಕಾಂಪ್ಲಿಕೇಶನ್ ಬರಲಿದ್ದಂಗೆ ಆಪ್ರೇಷನ್ ಸಮೇತ ಮತ್ತು ಆಪ್ರೇಷನ್ ಮುಗಿದ ನಂತರ ಸಹ ಅವರು ಸಾಧಾರಣ ರೀತಿಯಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದ ಅವರು ರಿಕವರ್ ಆಗಲಿಕ್ಕಾಗುವಂತೆ ಸಾಧ್ಯವಾಯಿತು. ಶಸ್ತ್ರಚಿಕಿತ್ಸೆಯ ನಂತರ ರೋಗಿಯು ಚೇತರಿಸಿಕೊಳ್ಳುತ್ತಿದ್ದಾನೆ. ಜೀವನವೇ ಬೇಡ ಎನ್ನುವ ಸ್ಥಿತಿಗೆ ಬಂದಿದ್ದ ಯುವಕನಿಗೆ ಇದೀಗ ಎಸ್ ನಾರಾಯಣ ಹೆಲ್ತ್ ಸೆಂಟರ್ ಆಸ್ಪತ್ರೆಯ ವೈದ್ಯರು ಮರುಜೀವನ ನೀಡುವ ಮೂಲಕ ಹೊಸ ಬದುಕು ನೀಡಿದ್ದು ವೈದ್ಯರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. पहले पेट में दर्द था, उसके बाद सब कुछ चेक कराए, उसके बाद ऑपरेशन, और डॉक्टर बोले ऑपरेशन के लिए, मैं बोला ठीक है सर। ऑपरेशन कराए, उसके बाद सब कुछ सही है, अभी ठीक है। नहीं, खाना खा रहा हूँ। नहीं, पहले थोड़ा कम खाते थे, वही 6 मंथ से। बॉडी में बस बुखार, फीवर जैसा आता था, शरीर लस्त जैसा, थकान जैसा। सर मैं नारायण हॉस्पिटल में भर्ती हुआ और हनुमानचारी को सब कुछ दिखाए। वो बोले सब कुछ रिपोर्ट देखने के बाद बोले
ऑपरेशन होगा। मैं बोला ठीक है सर, ओके, और ठीक है करिए। मैं ओके हो गया। उसके बाद वो ऑपरेशन का हाथ लगाए, उसके बाद सक्सेस हुआ। वो सही, ओके था, सही था। ಒಟ್ಟಿನಲ್ಲಿ ತೀವ್ರ ಹೊಟ್ಟೆ ನೋವು ಜ್ವರದಿಂದ ಬಳಲುತ್ತಿದ್ದ ರೋಗಿಯು ಜೀವನವೇ ಬೇಡ ಎನ್ನುವ ಸ್ಥಿತಿಗೆ ಬಂದಿದ್ದು, ಇದೀಗ ಎಸ್ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ಮರುಜೀವನ ನೀಡಿದ್ದು, ರೋಗಿ ಹಾಗೂ ಆತನ ಕುಟುಂಬಸ್ಥರು ವೈದ್ಯರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ.